ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇದು 5 ಗಂಟೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮೊದಲು ಸ್ನಾನ ಮಾಡ್ಕೊಂಡು ಬಂದೆ, ಆಮೇಲೆ ಅಂಗಳ ಕಸ ಎಲ್ಲ ಹೊಡ್ಕೊಂಡು ನನ್ನ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡೆ. ಅಂದರೆ ಇವತ್ತು ಗುರುವಾರ ಲಕ್ಷ್ಮೀ ಪೂಜೆ ಲಾಸ್ಟ್ ಆಗಿತ್ತು, ಅಂದರೆ ಮಾರ್ಗಶಿರ ಮಾಸದ ಕೊನೆಯದಾಗಿತ್ತು ಅಂತ ನಾ ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದನ ಕೆಲಸವನ್ನು ಸ್ಟಾರ್ಟ್ ಮಾಡೀನಿ. ಇವತ್ತಿಂದ ರೂಟೀನ್ ಹೆಂಗಿರ್ತೈತೆ ಅಂತ ತೋರಿಸ್ತೀನಿ ಬರ್ರಿ. ಮತ್ತು ಇಲ್ಲಿ ಬೇಗನೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಹೂಗಳನ್ನು ತಂದು ಹಂಗೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಮಾಡಿಕೊಡಾಕತ್ತಿದ್ನಿ. ಚಿರೋಟಿ ರವೆದ ಸಣ್ಣ ರವಾದ ಉಪ್ಪಿಟ್ಟು ಮಾಡೀನಿ. ಸಿಂಪಲ್ ಹಾಕಿನೇ ಮಾಡೀನಿ. ಈ ವಿಡಿಯೋನ ನಾನು ವಿಡಿಯೋದಲ್ಲಿ ಹಾಕೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಂಡು ಬರ್ರಿ. ಮತ್ತು ಇಲ್ಲಿ ಹೋಳ್ಗೆಗೆ ಎಲ್ಲನೂ ರೆಡಿ ಮಾಡಿದ್ದೆ. ಮಧ್ಯಾಹ್ನ ಎಲ್ಲನ ಹೂರಣ ಕನಕ ಎಲ್ಲನ ಮಾಡಿದ್ದೆ. ಬೇಳೆನ ಬೇಗನೆ ಹಾಕ್ಕೊಂಡು ಹಂಗೆ ಏನೂ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಹೋಳ್ಗೆ ಲಟ್ಸೋದು ಮತ್ತು ಬೇಯಿಸೋದು ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಎಲ್ಲ ಅಡುಗೆ ಮುಗ್ದಿತ್ತು. ಅನ್ನಕ್ಕೂ ಇಟ್ಟೀನಿ, ಸಾಂಬಾರು ಮಾಡ್ಕೊಂಡು. ಅಂದ್ರೆ ಸಾಯಂಕಾಲ ಮುತ್ತೈದೆಯರ ಮಾಡೋದಿತ್ತು ನಮ್ಮ ಮನೆ ಒಳಗೆ. ಎಲ್ಲನೂ ಮುಗಿಸ್ಕೊಂಡಿದ್ದೆ. ಪೂಜೆಯನ್ನು ನನ್ನ ಮಗಳೆಲ್ಲ ಮಾಡಿದ್ಲು. ಹಾಗೇನು ವಿಡಿಯೋ ಏನು ಭಾಳ ಮಾಡ್ಕೊಲಿಲ್ಲ ಪೂಜೆ ಅದು ಮಾಡೋದು. ಮತ್ತು ನಾ ವಿಡಿಯೋ ಮಾಡೋದು ಒಂದು ಲಾಂಗ್ ವಿಡಿಯೋದಲ್ಲಿ ತೋರ್ಸೀನಿ ರೀ ಅಂತ. ಈ ವಿಡಿಯೋ ಮಾತ್ರ ಭಾಳ ಏನು ಮಾಡ್ಕೊಂಡಿಲ್ಲ. ಮತ್ತು ಇಲ್ಲಿ ನನ್ನ ಮಗಳ ಮಾರ್ಗಶಿರ ಮಾಸದ ಪೂಜೆ ಅದ ಪುಸ್ತಕನ ಓದಾಕತ್ತೀವ್ರಿ. ಮತ್ತು ಇಲ್ಲಿ ನಾನು ಪಾರ್ಟ್ 2 ಒಳಗೆ ಮುತ್ತೈದೆಯರ್ದು ಹೆಂಗೆ ಮಾಡಿನಿ ಅಂಥೇಳಿ, ಮುತ್ತೈದೆಯರ ಪೂಜೆ ಹೆಂಗೆ ಮಾಡಿದೆ ಎಲ್ಲ ತೋರಿಸ್ಕೊಡ್ತೂನು. ನಾಳೆ ಪಾರ್ಟ್ 2 ಒಳಗೆ ನೋಡ್ರಿ ಅಂತ ಹೇಳ್ತೂನು. ಮತ್ತು 4 ವಾರ ಆಯಿತು. ಒಂದೇ ವಾರ ನಾ ಪೂಜೆ ಮಾಡಿದ್ದೆ. ನನ್ನ ಮಗಳ ಎಲ್ಲ ಪೂಜೆ ಮಾಡಿದ್ದಳು. ಮತ್ತು ನಾ ಭಾಳ ಏನು ತೋರ್ಸೋಕೆ ಹೋಗಿಲ್ಲ. ಮತ್ತು ಪೂಜೆ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.